ಹಲೋ ಮಕ್ಕಳೇ, ಸನಾತನ ಕಥೆಗಳ ಮಾಲಿಕೆಗೆ ನಿಮಗೆ ಸ್ವಾಗತ. ಇಂದು ನಾವು ಭಾರತದ ಪುರಾಣಗಳಿಂದ ಒಂದು ಅದ್ಭುತವಾದ ಕಥೆಯನ್ನು ಕೇಳೋಣ. ಗಂಗೆಯು ಧರೆಗೆ ಇಳಿದ ಕತೆ. ಒಂದೊಂದೊಂದು ಕಾಲದಲ್ಲಿ ಸಗರ ಎಂಬ ಜ್ಞಾನಿ ರಾಜನಿದ್ದ. ಅವನು ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದ. ಆ ಯಜ್ಞದಲ್ಲಿ ಒಂದು ಕುದುರೆ ಸಂಪೂರ್ಣ ರಾಜ್ಯಗಳಲ್ಲಿ ಸುತ್ತಾಡುತ್ತಿತ್ತು. ಅದನ್ನು ತಡೆಹಿಡಿಯುವ ರಾಜ್ಯಗಳು ಯುದ್ಧಕ್ಕಿಳಿಯುತ್ತವೆ, ಇಲ್ಲವಾದರೆ ಸಗರನ ಆಧಿಪತ್ಯವನ್ನು ಒಪ್ಪಿಕೊಳ್ಳುತ್ತವೆ. ಒಂದು ದಿನ ಆ ಪವಿತ್ರ ಕುದುರೆ ಕಾಣೆಯಾಯಿತು. ಸಗರನ 60,000 ಮಕ್ಕಳು ಅದನ್ನು ಹುಡುಕಲು ಹೋದರು. ಕೊನೆಗೆ ಅವರು ಅದನ್ನು ಕಪಿಲ ಮಹರ್ಷಿಗಳ ಆಶ್ರಮದ ಬಳಿ ಕಂಡರು. ಕಪಿಲರ ಮೇಲೆ ಕೋಪಗೊಂಡು ಮಕ್ಕಳು ಅವರನ್ನು ತಪ್ಪು ಮಾಡಿದ್ದಾರೆ ಎಂದು ದೂಷಿಸಿದರು. ಯೋಗದಲ್ಲಿ ತಲ್ಲೀನರಾಗಿದ್ದ ಕಪಿಲರು ಕಣ್ಣೆತ್ತಿ ನೋಡಿದಾಗ ಅವರ ಕೋಪಕ್ಕೆ 60,000 ಮಕ್ಕಳು ಬೂದಿಯಾಗುವ ದೋಷಕ್ಕೆ ಒಳಗಾದರು. ಅವರ ಆತ್ಮಗಳಿಗೆ ಶಾಂತಿ ಸಿಗುವುದಕ್ಕೆ ಒಂದೇ ಮಾರ್ಗ ಇತ್ತು: ಗಂಗೆಯನ್ನು ಭೂಮಿಗೆ ತರುವುದು. ಗಂಗೆ ಆಗ ಸ್ವರ್ಗದಲ್ಲಿ ಇದ್ದಳು, ಭೂಮಿಯ ಮೇಲೆ ಇರಲಿಲ್ಲ. ಎಷ್ಟೋ ವರ್ಷಗಳ ಬಳಿಕ ಸಗರನ ವಂಶರಾಜರಾದ ಭಗೀರಥರು ಗಂಗೆಯನ್ನು ಭೂಮಿಗೆ ತರಲು ಕಠಿಣ ತಪಸ್ಸು ಕೈಗೊಂಡರು. ಭಗೀರಥನ ಭಕ್ತಿಗೆ ಸಂತೋಷಗೊಂಡು ಬ್ರಹ್ಮನು ಅವರ ಇಚ್ಛೆಯನ್ನು ಮನ್ನಿಸಿದನು. ಆದರೆ ಒಂದು ಸವಾಲು ಇತ್ತು: ಗಂಗೆಯನ್ನು ಭೂಮಿಗೆ ಇಳಿಸುವಾಗ ಅದು ಭೂಮಿಯನ್ನು ನಾಶ ಮಾಡಬಹುದಾಗಿತ್ತು. ಅದು ಅಷ್ಟು ರಭಸವಾಗಿ ಬರುವುದರಲ್ಲಿತ್ತು. ಭಗೀರಥರು ಆಗ ಶಿವನಲ್ಲಿ ಪ್ರಾರ್ಥಿಸಿದರು. ಭಗೀರಥರ ಪ್ರಾರ್ಥನೆಗೆ ಮೆಚ್ಚಿದ ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ಭೂಮಿಗೆ ನಿಧಾನವಾಗಿ ಹರಿಯಲು ಅವಕಾಶ ಕೊಟ್ಟನು. ಭಗೀರಥನು ಗಂಗೆಯನ್ನು ತನ್ನ ಪೂರ್ವಜರ ಬೂದಿಯ ಮೇಲೆ ಹರಿಸಿದರು. ಈ ಮೂಲಕ ಅವರ ಆತ್ಮಗಳಿಗೆ ಶಾಂತಿ ದೊರೆಯಿತು. ಗಂಗೆಯ ಪವಿತ್ರ ನದಿಯಾಗಿ ಶುದ್ಧತೆಯನ್ನು ಮತ್ತು ಆಶೀರ್ವಾದಗಳನ್ನು ಎಲ್ಲರಿಗೂ ತರುತ್ತಾಳೆ. ಮಕ್ಕಳೇ, ಇದು ಗಂಗೆಯು ಧರೆಗಿಳಿದ ಕತೆ. ಇದು ನಮಗೆ ಭಕ್ತಿ, ಶ್ರದ್ಧೆ ಮತ್ತು ವಿನಮ್ರತೆ ಈ ಶಕ್ತಿಗಳನ್ನು ಕಲಿಸುತ್ತದೆ. ನೀವು ಕಥೆಯನ್ನು ಇಷ್ಟಪಟ್ಟಿದ್ದೀರೆಂದು ಭಾವಿಸುತ್ತೇನೆ. ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರ ಹತ್ತಿರ ಶೇರ್ ಮಾಡಿ. ನಾವು ಮತ್ತೆ ಭೇಟಿಯಾಗೋಣ.